ಎಂಥಾದೇನಾಸಿ ಬದುಕು ಭೂಮಿಯ ಮೇಲೆ, ಕರೆಯಬಹುದೇ ಇದನ್ನು ಕೂಡ ದೇವರ ಲೀಲೆ. ದಾಹ ದಾಹವೆಂದು ನದಿಯೇ ನೀರ ಕುಡಿಯಿತು, ಹಸಿದ ಭೂಮಿಯು ಬೀಜವನ್ನು ತಾನೇ ನುಂಗಿತು. ಕಣ್ಣ ನೀರು ಕುಡಿಯಲು, ಒಡಲ ಬೆಂಕಿ ತಿನ್ನಲು, ಬದುಕಿನ ಹಠ ಇಂಥ ಕಾಲದಲ್ಲೂ ಬದುಕಲು. ಎಂಥಾದೇನಾಸಿ ಬದುಕು, ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು. ತನಗೆ ತಾನೇ ತೆರೆವುದಾಗ ಬಿಡುಗಡೆಯ ದ್ವಾರ, ಅಂತರಾಳದೊಂದು ಕೂಗು ಈ ಯುಗಾಂತರ, ಯುಗಾಂತರ. This is going a bit too far. But it is in the right direction. ಅಮ್ಮನ ಒಡವೆ ಇತ್ತು. ನಾನು ತೆಗೆಸಿಕೊಟ್ಟದ್ದು ನಿಮ್ಮ ಅಮ್ಮನಿಗೆ, ನಿನಗೆ ಉಪಯೋಗವಾಗಲಿ ಅಂತ ಇಟ್ಟಿದ್ದೆ. ಈಗ ತೆಗೆದಿಟ್ಟಿದ್ದೀನಿ, ಸೇಫ್ ಆಗಿದೆ ಲಾಕರಲ್ಲಿ. ನನ್ನ ಹೆಸರಿನ ಆಸ್ತಿಯ ಕೆಲವು ಪತ್ರಗಳಿದ್ವು. ನಾನು ದುಡಿದದ್ದು, ಇಟ್ ವಾಸ್ ಮೈ ಇನ್ವೆಸ್ಟ್ಮೆಂಟ್. ಸೊ ಮತ್ತದೇ ಸೇಫಾಗಿ ಎತ್ತಿಟ್ಟಿದ್ದೀನಿ, ಲಾಕರಲ್ಲಿದೆ. ಕಾರು ಮಾರಿದೆಯಂತೆ, ನನಗೆ ಹೇಳಲೇ ಇಲ್ಲ. ಒಡವೆ ಆಸ್ತಿ ಮಾರ್ಕೊಂಡು ತಿನ್ನೋದು ಬರ, ಅನುಭವಿಸಬೇಕು. ಅದಕ್ಕೆ ಆಸ್ತಿ ಒಡವೆ. ಕಷ್ಟಕಾಲಕ್ಕೆ ಮಾರೋದು, ಇನ್ನೂ ಕಷ್ಟಕಾಲ ಬಂದಿಲ್ಲ. ಐ ಡು ನಾಟ್ ಹ್ಯಾವ್ ಎನಿ ಮನಿ. ನಿನಗೆ ಸಂಪಾದನೆ ಇಲ್ಲ. ನಾನು ನಿನ್ನ ತಂದೆ, ಸುರೇಶ ಗಂಡ. ಕೊಡೋದಾದರೆ ನಾವು ಕೊಡಬೇಕು. ಬದುಕಲ್ಲಿ ನಥಿಂಗ್ ಇಸ್ ಫ್ರೀ, ಎವ್ರಿಥಿಂಗ್ ಕಮ್ಸ್ ವಿತ್ ಎ ಪ್ರೈಸ್. ಓಲೈಸಬೇಕು, ನನ್ನನ್ನು ಅಥವಾ ಅವನನ್ನು. ಇದು ನಿನ್ನ ಬದುಕಿನ ಅನಿವಾರ್ಯತೆ. ಯು ಆರ್ ಟ್ರೈಂಗ್ ಟು ಬ್ರೇಕ್ ಮೀ. ನೋ, ಐ ಆಮ್ ಟ್ರೈಂಗ್ ಟು ಡಿಸಿಪ್ಲಿನ್ ಯು. ನನಗೆ ಬದುಕು ಸ್ಪಷ್ಟ ಇದೆ. ಇಷ್ಟು ದುಡ್ದಿದ್ದೀನಿ, ರೈಟ್ ಆರ್ ರಾಂಗ್, ಅವಕಾಶವಾಯಿತು, ದುಡ್ದೆ. ನೀನು ಅದನ್ನು ಅನೆಥಿಕಲ್ ಅನ್ಬೋದು, ಆದರೆ ಪ್ರಪಂಚ ಹೇಗಿದೆಯೋ ಹಾಗೆ ಬದುಕಿದ್ದೀನಿ. ನೋ ರಿಗ್ರೆಟ್ಸ್. ಪ್ರತಿಯೊಬ್ಬ ಗಂಡಸಿನ ವಾಂಛೆ ತನ್ನ ತಳಿ ಮುಂದುವರಿಬೇಕು, ನನ್ನ ತಳಿ ಕೂಡ ಮುಂದುವರಿಬೇಕು. ಯು ಹ್ಯಾವ್ ಟು ರಿಕನ್ಸೈಲ್. ನೀನು ನೆಟ್ಟಗೆ ಸಂಸಾರ ಮಾಡಬೇಕು. ನನಗೆ ಸುರೇಶನ ಬಗ್ಗೆ ಗೌರವವಿಲ್ಲ. ಗೌರವವಿಲ್ಲದಲ್ಲಿ ನೆಂಟಸ್ತಿಕೆ ಅಸಾಧ್ಯ. ಇದೇ ಸಮಸ್ಯೆ ನನಗೂ ಆದದ್ದು. ನಾನು ನಿನ್ನಮ್ಮನ್ನ ಮದುವೆ ಆದಾಗ ಕೆಟ್ಟ ಬಡತನ, ಕಿತ್ತು ತಿನ್ನೋ ಬಡತನ. ಅಷ್ಟು ವಿದ್ಯೆ ಇರಲಿಲ್ಲ, ಕೆಲಸ ಇರಲಿಲ್ಲ, ಆಸ್ತಿನೂ ಇರಲಿಲ್ಲ. ಎಲ್ರಿಗೂ ಮದುವೆ ಆಯಿತು, ನನಗೂ ಮದುವೆ ಆಯಿತು. ಅದೇನೋ ಅವಳು ಮನೆಯೊಳಗೆ ಕಾಲಿಡ್ತಿದ್ದ ಹಾಗೆ ಅದೃಷ್ಟ ಕುಲಾಯಿಸ್ತು. ಅವಕಾಶಗಳು ಬಂತು, ದುಡಿಮೆಗೆ ಅವಕಾಶಗಳು ಬಂತು. ಕಳ್ಳತನದ ಅವಕಾಶ. ವಾಟ್ ಎವರ್ ಇಟ್ ಈಸ್, ಹಣ ಅಂತೂ ಬರೋದಕ್ಕೆ ಶುರುವಾಯಿತು. ಬೇರೆ ಮನೆ ಮಾಡಿದೆ, ಊರು ಬದಲಾಯಿತು, ಎಲ್ಲವೂ ಚೆನ್ನಾಗೇ ಇತ್ತು. ಬಸುರಾದ್ಲು, ಹೆರಿಗೆಗೆ ತವರಿಗೆ ಹೋದ್ಲು. ಯು ವರ್ ಬಾರನ್.
ಸಾರ್ವಜನಿಕ ಜೀವನದಲ್ಲಿದ್ದೆ. ಅಂಥ ಶಿಸ್ತಿನ ಮನುಷ್ಯ ಏನೂ ಅಲ್ಲ. ಹಾಗಾಗಿ ಹೊರಗೆ ಕೆಲವು ಸಂಪರ್ಕಗಳಾದವು. ಅದು ಅವತ್ತು ನನಗೆ ಪಾಪ ಅನಿಸಿರ್ಲಿಲ್ಲ. ಅಮ್ಮನಿಗೆ ಮೋಸ ಅಲ್ವಾ? ಇದೇ ಸಮಸ್ಯೆ. ಬದುಕಿಗೆ ನೈತಿಕತೆಯ ನೆಲೆಕಟ್ಟು ಒಂದು ಫಾರ್ಸ್. ಇಲ್ಲದ ದೈವತ್ವವನ್ನು ಮೆತ್ತಿಕೊಂಡ ಹಾಗೆ. ನನಗದು ಹಾಗೆ ಅನ್ನಿಸ್ಲಿಲ್ಲ. ವಾಪಸ್ ಬಂದು ಸ್ವಲ್ಪ ದಿನ ಚೆನ್ನಾಗಿತ್ತು. ನಂತರ ಸಣ್ಣ ಪುಟ್ಟ ಅನುಮಾನ ಅವಳಿಗೂ ಶುರುವಾಯಿತು. ಯಾವತ್ತೂ ಒಂದು ರಾತ್ರಿ ನೇರ ಮಾತಾಯಿತು. ಸತ್ಯ ಹೇಳಿದೆ. ಇನ್ನು ಮುಂದೆ ಹಾಗಾಗೋದಿಲ್ಲ ಅಂತ ಆಣೆ ಪ್ರಮಾಣ ಮಾಡಿದೆ. ಹೆಂಗಸು ಕ್ಷಮಿಸೋ ಔದಾರ್ಯ ತೋರಿಸಬೇಕಾಗಿತ್ತು. ಅವಳು ನನ್ನನ್ನು ಕ್ಷಮಿಸಲಿಲ್ಲ, ಹತ್ತಿರ ಸೇರಿಸಲಿಲ್ಲ, ಮಾತೇ ಇರಲಿಲ್ಲ. And you started hating her. ಅಷ್ಟಕ್ಕೆ ಅವಳು ಸೀಮಿತವಾಗಿದ್ದರೆ ಚೆನ್ನಾಗಿರ್ತಾ ಇತ್ತು. ಆದರೆ ಹಾಗಾಗಲಿಲ್ಲ. ಅವಳಿಗೆ 3 ತಿಂಗಳಾಗಿತ್ತು. ನಾನು ಮಾಡಿದ ಮೋಸ ಅವಳನ್ನು ಬಹಳವಾಗಿ ಕಾಡ್ತಾ ಇತ್ತು. ನಿಯತ್ತಿಲ್ಲದ ಮನುಷ್ಯನ ಕೂಸು ಬೇಡ ಅಂತ ನಿರ್ಧರಿಸಿದ್ಲು. ಶಿ ಗಾಟ್ ಹರ್ ಸೆಲ್ಫ್ ಅಬಾರ್ಟೆಡ್. ಊರಿನಲ್ಲಿ ಅದ್ಯಾವುದೋ ಅಡ್ಡ ಕಸಬಿ ಕೊಟ್ಟ ನಾಟಿ ಔಷಧ ಕುಡಿದು ಸ್ವಚ್ಛವಾದ್ಲು. ಮಗು ಹೋಯ್ತು. ಅವಳ ಆರೋಗ್ಯನು ಸುಧಾರಿಸಲಾಗದಷ್ಟು ಕೆಡತು. She did the right thing. ನೋ, ಶಿ ವಾಸ್ ರಾಂಗ್. ನೀನು ಅವಳು ಮೋಸ ಮಾಡಿದೆ, ಅದಕ್ಕೆ ಪ್ರತೀಕಾರ. ನನ್ನ ಮೇಲೆ ಪ್ರತೀಕಾರ ಸಹಜ. ಮಗು ಕೊಲ್ಲಬಾರ್ದು. It was your child. ನೋ, ಇಟ್ ವಾಸ್ ಹರ್ಸ್ ಆಲ್ಸೋ. ಅದು ಅವಳದ್ದು ಕೂಡ. ಹೆಂಡತಿಯಾಗಿ ಅವಳಿಗೆ ಪ್ರತೀಕಾರದ ಹಕ್ಕಿತ್ತು. ಮಗುವನ್ನು ಕೊಂದು ಹೆಂಗಸಾಗಿ ಸೋತ್ಲು. ತಾಯಿ ಆಗಲಿಲ್ಲ, ಅವಳು ಸೋತ್ಲು. ಶಿ ಫೈಲ್ಡ್ ಆಸ್ ಎ ವುಮನ್, ಆಸ್ ಎ ಮದರ್. ಗಂಡು ಹೆಣ್ಣನ್ನು ಮದುವೆಯಾಗೋದು ಸುಖಕ್ಕೆ. ಕುತೂಹಲ ಎಷ್ಟು ದಿನ ಉಳಿಯುತ್ತೆ? ಪರಸ್ಪರ ಹೆಚ್ಚೆಚ್ಚು ಸಮಯ ಕೊಡ್ತಿದ್ದ ಹಾಗೆ ಅತಿ ಪರಿಚಿತರಾಗ್ತೀವಿ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್. ಕುತೂಹಲ ಇಲ್ಲದಲ್ಲಿ ಸಂವಹನ ಇಲ್ಲ. ನಂತರ ಗಂಡಸಿನ ನೆಂಟಸ್ತಿಕೆ ಏನಿದ್ದರೂ ಮಗುವಿನ ತಾಯಿಯೊಟ್ಟಿಗೆ, ತನ್ನ ಮಕ್ಕಳ ತಾಯಿಯೊಟ್ಟಿಗೆ ಮಾತ್ರ. ಅವಳು ನಿನ್ನನ್ನು ಸೋಲಿಸ್ಬೇಕಿತ್ತು, ಅದಕ್ಕೆ ಹಾಗೆ ಮಾಡಿದ್ಲು. ತಪ್ಪಲ್ವಾ? ಅವಳು ಸೋಲ್ಬೇಕಿತ್ತಾ? ಬೇಡ, ಗೆಲ್ಲಲಿ. ನನ್ನನ್ನು ಪಳಗಿಸಿ ಗೆಲ್ಲಬೇಕು. ಮಗು ನಿನ್ನದು, ಕೊಲ್ತೀನಿ ಅಂದರೆ ತನ್ನದಲ್ಲ ಅಂದಾಗಾಯ್ತಲ್ವಾ? ಶಿ ಫೇಲ್ಡ್, ಐ ಫೇಲ್ಡ್. ನಾವು ಸೋತಿದ್ದೀವಿ. ನೀನು ಯಾಕೆ ಗೆಲ್ಲೋದಕ್ಕೆ ಪ್ರಯತ್ನಿಸಬಾರ್ದು? ಐ ಡೋಂಟ್ ರೆಸ್ಪೆಕ್ಟ್ ಹಿಮ್. ಲರ್ನ್ ಟು ರೆಸ್ಪೆಕ್ಟ್ ಹಿಮ್. ಪ್ರಯತ್ನಿಸು, ಬದುಕಾಗತ್ತೆ. ಕಸಿ ಆಗಬೇಕು, ಹೊಸದು ಹುಟ್ಟತ್ತೆ. ದೇವರನ್ನ ಆವಾಹಿಸಬೇಕು, ದೆವ್ವವನ್ನು ಉಚ್ಚಾಟಿಸಬೇಕು. ನಾನು ಮೆಟ್ಟಿದ ದೆವ್ವವನ್ನು ಉಚ್ಚಾಟಿಸ್ತಾ ಇದ್ದೀನಿ. ಮನಸ್ಸು ತಿಳಿಯಾದ್ರೆ ಭಗವಂತನಿಗೆ ಸ್ಥಳವಾಗುತ್ತೆ. ಆಲ್ ದಿ ಬೆಸ್ಟ್. ಹೆಬ್ಬೆರಳು ಗಾತ್ರದ ಹಕ್ಕಿ ಚಿಕ್ಕಮ್ಮ. ಮೊದಲು ಗೂಡು ಕಟ್ಟುತ್ತೆ, ನಂತರ ಸಕನ್ನ ಹುಡುಕತ್ತೆ, ಮೊಟ್ಟೆ ಇಡುತ್ತೆ, ಮರಿ ಆಗ್ತಿದ್ದ ಹಾಗೆ ಹೊತ್ತಿಗೆ ಊಟ ತಂದ್ಕೊಡತ್ತೆ, ರೆಕ್ಕೆ ಬಲಿತಿದ್ದ ಹಾಗೆ ಗೂಡಿಂದ ದಬ್ಬತ್ವೆ, ಹಾರೋದು ಕಲಿಸತ್ವೆ. ಹುಟ್ಟು ಹಾಕಿದವನ್ನ ಅವು ಮರೆಯತ್ವೆ, ಹುಟ್ಟು ಹಾಕಿದವಕ್ಕೂ ಅವುಗಳ ನೆನಪಿಲ್ಲ.
ಹೆತ್ತವರಿಗೆ ನಾವು ಸಾಕಿದ್ವಿ ಅನ್ನೋ ಅಹಂಕಾರ ಇಲ್ಲ, ಕರ್ತವ್ಯ ಅನ್ನೋ ತರಹ ಮಾಡತ್ವೆ. ಅವು ಮಾಡದಿದ್ರೂ ಯಾರೂ ಕೇಳಲ್ಲ, ಹಾಗಿದ್ರೂ ಅವು ಮಾಡತ್ವೆ. ದೇ ಲುಕ್ ಮೋರ್ ರೆಸ್ಪಾನ್ಸಿಬಲ್ ಕಂಪೇರ್ ಟು ಹ್ಯೂಮನ್ ಬೀಯಿಂಗ್ಸ್. ಈಗ ವರ್ಷ ಕತೆ ಏನ್ ಮಾಡ್ಲಿ? ಅವಳು ನಿರ್ಧರಿಸಿ ಆಗಿದೆ. ಮೀರಿದ ಬದುಕು ಕೊಡೋ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಾನು ಹೋಗ್ಬೇಕಾ? ಈ ಪ್ರಶ್ನೆಗೆ ಉತ್ತರ ಕಷ್ಟ. ನಿಮಗೇನನ್ಸುತ್ತೆ? ನೀನ್ ಬರ್ತೀಯಾ? ಬರ್ತೀನಿ. ಆದರೆ ನನ್ನ ನಿರ್ಧಾರಗಳಿಗೆ ಬದ್ಧರಾಗಿರ್ತೀರಾ? ಹೇಳು. ನನ್ನ ಕೇಳಿದ್ರೆ ಈ ಮದುವೆ ಬೇಡ. ಮದುವೆ ಒಂದು ನೆಲೆ ಕೊಡಬೇಕು. ಮನೆ ಇದೆ, ಆಸ್ತಿ ಇದೆ, ಎಲ್ಲ ಅವರದ್ದು. ಅನುಭವಿಸೋಕು ದಾಕ್ಷಿಣ್ಯ, ಬದುಕೋಕು ದಾಕ್ಷಿಣ್ಯ. ಹಂಗಿನ ಬದುಕಾಗತ್ತೆ. ಗಂಡ ಸಾಕ್ತಾನೆ, ಅದು ನನ್ನ ಹಕ್ಕು ಅಂತ ಅನ್ನಬಹುದು. ಆ ಗಂಡನಿಗೆ ನಾನು ಹೆಂಡತಿ ಅಂತ ಅನ್ನಿಸ್ಬೇಕಲ್ವಾ? ವಿವೇಕನಿಗೆ ಸ್ವಂತ ಸಂಪಾದನೆ ಇಲ್ಲ, ಆತ್ಮಗೌರವ ಇಲ್ಲ. ಅವನ ಹೆಂಡತಿಯಾದವಳು ಆತ್ಮಗೌರವ ಅಡ ಇಟ್ಟು ಬದುಕಬೇಕಾಗತ್ತೆ. ಆಗಲ್ಲ, ಇವಳು ಸಾಯ್ತಾಳೆ. ಈ ರೆಸಾರ್ಟ್ ಸಹವಾಸ ಬೇಡ. ಅಪ್ಪನ ಆಸ್ತಿ ಮಾರದ್ರಾಯ್ತು, ಹಣ ಬರುತ್ತೆ. ನೀವು 3 ಜನರ ಬದುಕಿಗೆ ಸಮಸ್ಯೆ ಇಲ್ಲ. ನಾನು ಸಪೋರ್ಟ್ ಮಾಡುವಷ್ಟು ಮಾಡ್ತೀನಿ. ಕಾಯೋಣ, ಮುಂದೆ ಅವಕಾಶ ಆಗಬಹುದು, ಸೂಕ್ತ ಗಂಡು ಸಿಗಬಹುದು. ಮದ್ವೆ ಆದ ನಂತರ ವಿವೇಕ ಬದಲಾಗ್ಬೋದಲ್ವಾ? ಹಾಗೆ ಬದಲಾದ ಉದಾಹರಣೆಗಳು ಕಮ್ಮಿ ಚಿಕ್ಕಮ್ಮ. ನಾವೇ ಹುಡುಕಿ ಮದುವೆ ಮಾಡಬಹುದು, ಆದರೆ ಎಷ್ಟು ವಿಚಾರಿಸಕ್ಕಾಗತ್ತೆ? ಅದು ಎಡವಂಟು ಅಂತಾದರೆ ಏನು ಮಾಡೋಕ್ಕಾಗತ್ತೆ? ನೀವು ನಿರ್ಧರಿಸಬೇಕು. ನೀವು ಬದುಕು ಕೊಡ್ತೀರಾ? ತಾರ್ಕಿಕವಾಗಿ ಆಲೋಚಿಸಿ ನಿರ್ಧರಿಸಿ. ಅವಳ ಹಣೆ ಬರಹ ಏನಿದೆ ಕಂಡೋರು ಯಾರು? ಅದೃಷ್ಟ ನೆಟ್ಟಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲದ್ದು ಕೆಡುತ್ತೆ. ಹಣೆ ಬರಹ ಅಂತೀರಿ, ಅಂತಹದ್ದು ಒಂದಿದೆ ಅಂತ ನನಗನ್ಸಲ್ಲ. ಅದೃಷ್ಟ ಅಂತೀರಿ, ಅದು ಆಲಸಿಗಳು ಉಪಯೋಗಿಸುವ ಕವಚ. ನಾಗರಿಕತೆ ಅಂತ ಕರ್ಕೋತೀವಿ. ವೃದ್ಧರು, ರೋಗಿಗಳು, ಅಶಕ್ತರು ನಿರಾತಂಕವಾಗಿ ಬದುಕುವ ಒಂದು ಅದ್ಭುತವಾದ ವ್ಯವಸ್ಥೆ ಅಂತೀವಿ. ಹಾಗುಳಿದಿದ್ಯಾ? ಅಯೋಗ್ಯರು, ಆಲಸಿಗಳು, ಲೂಟಿಕೋರರು ನಿರಾತಂಕವಾಗಿ ಬದುಕುವ ಒಂದು ಅದ್ಭುತ ವ್ಯವಸ್ಥೆ ಸೃಷ್ಟಿಯಾಗಿದೆ. ಅವನು ಕುಡಿದು ಬಂದು ಕಕ್ಕುತ್ತಾನೆ. ಬಳಿತೀಯ, ಬಿಡ್ತೀಯ? ಯಾರೋ ಹೆಣ್ಣನ್ನ ಕರ್ಕೊಂಡು ಬರಬಹುದು, ಅವಳ ಸೇವೆ ಮಾಡ್ತೀಯಾ? ಆರೋಗ್ಯ ಕೆಟ್ಟಿದೆ, ಸುಖ ಎಷ್ಟಿರುತ್ತೋ ಅದು ಕಾಣೆ. ದಿನಕ್ಕೆ 2 ಹೊತ್ತು ಊಟ ಆಗ್ತಾನಲ್ವಾ, ಕೊನೆವರೆಗೂ ಸಾಕ್ತಾನೆ, ಕಾಯ್ತಾನೆ. ಇಲ್ಲಿಗೆ ಬಂದು ನಿಂತಿತು ನೋಡಿ. 2 ಹೊತ್ತು ಊಟ ಹಾಕ್ತಾನೆ ಅನ್ನೋ ನಂಬಿಕೆಗೆ ಮದುವೆ ಮಾಡ್ಕೊಡ್ತೀವಿ. ಬದಲಾಯಿಸ್ಬೇಕಲ್ವಾ? ಮನಸ್ಥಿತಿ ಬದಲಾಗ್ಬೇಕಲ್ವಾ? ಹೆಬ್ಬೆಟ್ಟಿನ ಗಾತ್ರದ ಹಕ್ಕಿವಾಸಿ ಅಲ್ವಾ? ರೆಕ್ಕೆ ಬಲಿಯೋವರೆಗೂ ಸಾಕತ್ತೆ, ನಂತರ ಹಾರೋ ಸ್ವಾತಂತ್ರ್ಯ ಕೊಡತ್ತೆ. ತನ್ನ ಹೊಟ್ಟೆಪಾಡು ತಾನೇ ಹೊಂಚ್ಕೊಳ್ಳೋ ಚೈತನ್ಯ ನೀಡುತ್ತೆ. ಕೊಡೋಣ, ಹಕ್ಕುಗಳನ್ನ ಕೊಡೋಣ. ಜವಾಬ್ದಾರಿಯ ಚೈತನ್ಯ ಇರುವವರಿಗೆ ಹಕ್ಕುಗಳನ್ನ ಕೊಡೋಣ. ನೀವು ಹೇಳಿದ್ದಕ್ಕೆ ನಾನು ಅಸ್ತು ಅನ್ನಲಾರೆ. ಬೆಲೆಯ ಚೈತನ್ಯ ಇರುವ ಗಂಡು ಬೆಲೆವೆಣ್ಣುಗಳನ್ನ ಹುಡುಕ್ತಾನೆ, ಅಲ್ಲದವನು ಮದುವೆ ಆಗ್ತಾನೆ. ಅಲ್ಲಿಗೆ ಬಂದು ನಿಲ್ಲಬಾರ್ದಲ್ವಾ? ಎಂಥಾದೇನ
ಸಂಜೆ ಬೇಗ ಬರ್ತೀಯಾ? ಏಕೆ? ಮದುವೆ ಆದ ನಂತರ ಇಬ್ರು ಪರಸ್ಪರ ಒಟ್ಟಿಗೆ ಸಮಯ ಕಳೆದದ್ದು ಕಮ್ಮಿ. ಪ್ರಯತ್ನಿಸಬಹುದೇನೋ. ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅವಶ್ಯಕತೆ ಮ್ಯೂಚುವಲ್ ಅಲ್ವಾ? ನಿನಗೆ ಅನ್ನಿಸ್ತಿಲ್ವಾ? ಹತ್ತಿರ ಆಗೋದಕ್ಕೆ ಪ್ರಯತ್ನಿಸಿದೆ. ನಿನಗೆ ನನ್ನ ಬಗ್ಗೆ ಗೌರವ ಇಲ್ಲ. ಐ ಆಮ್ ಹರ್ಟ್. ಹೆಂಗಸು ಧಿಕ್ಕರಿಸಿದ್ರೆ ಗಂಡಸು ಪ್ರಾಣಿ ಆಗ್ತಾನೆ, ಮನುಷ್ಯನಾಗಿ ಉಳಿಯಲ್ಲ. ಅಕ್ಕನ್ನ ಭೇಟಿಯಾದೆ. ಮದುವೆನೇ ಮಾಡಿಕೊಳ್ಳದ ಹೆಂಗಸು ಸಂಸಾರದ ಬಗ್ಗೆ ಏನು ಹೇಳ್ತಾಳೆ? ಸಂಸಾರದ ಬಗ್ಗೆ ಗೊತ್ತಿಲ್ದಿರಬಹುದು, ಬದುಕಿನ ಬಗ್ಗೆ ಗೊತ್ತಿರತ್ತೆ. ಅಕ್ಕ ಹೇಳ್ತಿದ್ರು ಆಲ್ ಮೆನ್ ಆರ್ ಸೇಮ್. ನೀನು ಅದೇ ಮಾತಂದಿದ್ದೆ, ಆದರೆ ಅದಕ್ಕೆ ಬೇರೆನೇ ಅರ್ಥ ಬಂದಿತ್ತು. ಅಕ್ಕ ಹೇಳಿದಾಗ ಸ್ಪಷ್ಟವಾಯಿತು. ಸೊ ಐ ಆಮ್ ರೆಡಿ ಟು ರೀಕನ್ಸೈಲ್. ಪರಸ್ಪರ ನಿರ್ಧರಿಸಿ ಜೊತೆಗೆ ಬದುಕೋದಂತಾದರೆ ಪ್ರಾಯಶಃ ಬದಲಾಗೋದಕ್ಕೆ ಪ್ರಯತ್ನಿಸ್ತೀನಿ. ಬದಲಾಯಿಸೋ ಪ್ರಯತ್ನವೂ ಆಗಬಹುದು. ಮೇ ಬಿ ವಿ ಕ್ಯಾನ್ ಸ್ಟ್ರೈಕ್ ಎ ಬ್ಯಾಲೆನ್ಸ್. ಹಣದ ಅವಶ್ಯಕತೆ ಕಾಡ್ತಿದ್ಯಾ? ಬದುಕಿಗೆ ಅವಶ್ಯಕತೆಗಳಿವೆ. ಹೆಣ್ಣಾಗಿ ಸ್ವಲ್ಪ ಹೆಚ್ಚೇ ಇದೆ. ಹೇಳ್ಕೊಳ್ಳೋಕ್ಕೆ ಆಗದ್ದೂ ಇದೆ. ಹಣ ಎಲ್ಲ ಅಲ್ಲ, ಆದರೆ ಹಣ ಬೇಕು, ಅದು ಸ್ಪಷ್ಟವಾಗಿದೆ. ಅಪ್ಪ ಆಗಲ್ಲ ಅಂದ್ರ? ಅವರು ಕೊಡಲ್ಲ. ಹಿ ಈಸ್ ವೆರಿ ಕ್ಲಿಯರ್ ಅಬೌಟ್ ದಟ್. ಅಲ್ಲಿಗೆ ನಾನೇ ಕೊಡಬೇಕು. ಕೆಲವು ಪ್ರಶ್ನೆಗಳಿವೆ, ನನಗೆ ಸತ್ಯ ಬೇಕು. ಕೇಳು. 4-6 ವರ್ಷ ಕಾಣೆಯಾಗಿದ್ದೆ ಅಂದ್ರು, ಎಲ್ಲಿದ್ದೆ? 55 ವರ್ಷದ ಮನುಷ್ಯ ನನಗೆ ಗುರು ಸಮಾನ. ಅಪ್ಪ ಅಂತ ಭಾವಿಸಿದ್ದೆ. ಅವನು ಹಾಗೆ ವರ್ತಿಸಲಿಲ್ಲ. ಇಟ್ ವಾಸ್ ಎ ಮಿಸ್ಟೇಕ್. ಹೇಳ್ಬೋದಿತ್ತು. ಅಪ್ಪ ಅದನ್ನ ಅಕ್ಕನ ಹತ್ರ ಹೇಳಿದ್ದಾರೆ. ನೀನ್ ಹೇಳಿಲ್ವಲ್ಲ. ಐ ಥಾಟ್ ಯು ವರ್ ಅವೇರ್ ಆಫ್ ದ್ಯಾಟ್. ಕೆಲಸದ ಅವಶ್ಯಕತೆ ಇದೆ ಅಂತ ನೀನು ಬಂದದ್ದು. ಹಾಗಾಗಿ ನನ್ನ ಸತ್ಯಗಳು ನೆಂಟಸ್ತಿಕೆ ಬಾಧಿಸಬಾರ್ದಲ್ವಾ? ಇವತ್ತು ಕೆಲಸವಿದೆ, ಹಣ ಸೇರ್ತಾ ಇದೆ. ಹೊಸತರಲ್ಲಿ ನೆಂಟಸ್ತಿಕೆ ಬೆಳೆಸೋ ಪ್ರಯತ್ನ ನಾನು ಮಾಡಿದೆ, ನೀನು ತಿರಸ್ಕರಿಸಿದೆ. ಈಗ ನನಗೆ ತಿರಸ್ಕರಿಸಬೇಕು ಅನಿಸ್ತಿದೆ. ಹಣ ಬೇಕಿದ್ರೆ ಅಲ್ಮೇರದಲ್ಲಿದೆ, ತಗೋ. ನೆಂಟಸ್ತಿಕೆ ಅವಶ್ಯಕತೆ ನನಗೆ ಕಾಣ್ತಿಲ್ಲ. ಡೋಂಟ್ ಪುಷ್ ಮೀ. ಸೋತಿದ್ದೀನಿ, ಮುರಿಬೇಡ. ಅವತ್ತು ನಿನಗೆ ಅವಶ್ಯಕ ಅನ್ನಿಸ್ಲಿಲ್ಲ, ಇವತ್ತು ನನಗೆ ಅನ್ನಿಸ್ತಾ ಇಲ್ಲ. ಹೆಂಡತಿಯ ಸ್ಥಾನದಲ್ಲಿದ್ದು ಅವಶ್ಯಕತೆಗಳನ್ನು ಪೂರೈಸಿದ್ರೆ ನಿನ್ನ ಹಣದ ಮೇಲೆ ನನಗೆ ಹಕ್ಕು. ಇಲ್ಲ ಅಂದ್ರೆ ಭಿಕ್ಷೆ. ತಪ್ಪುಗಳಾಗತ್ವೆ, ಬದಲಾಯಿಸ್ಕೊಳ್ಬೇಕು, ಬದಲಾಗಬೇಕು. ದೈನ್ಯಕ್ಕೆ ತಳ್ಳಬೇಡ. ಅಪ್ಪ ಅಂದ್ರು ಕ್ಷಮಿಸೋ ಔದಾರ್ಯವಿಲ್ಲದಿದ್ರೆ ಅದು ಹೆಂಗಸೇ ಅಲ್ಲ. ನನಗೆ ಅರ್ಥವಾಗಿದೆ. ಕ್ಷಮಿಸೋ ಔದಾರ್ಯವಿಲ್ಲದಿದ್ರೆ ಅದು ಮನುಷ್ಯನೇ ಅಲ್ಲ. ನನಗೆ ಬದುಕಬೇಕಿದೆ. ಈ ಏಕತಾನತೆಯನ್ನು ಬಡಿದು ಜೀವಂತವಾಗಿ ಬದುಕಬೇಕಿದೆ. ಈ ನೆಂಟಸ್ತಿಕೆ ಬೆಳೆಯೋದೇ ಆದರೆ ನಾನು ಎಲ್ಲ ಹಕ್ಕುಗಳನ್ನು ಬಿಟ್ಟೆ. ವ್ಯಕ್ತಿಗತ ಸ್ವಾತಂತ್ರ್ಯಗಳು ಬೇಡ. ನಿನಗೆ ಕಸಿಯಾಗಿ ನಿನ್ನ ಭಾಗವಾಗಿ ಬದುಕ್ತೀನಿ. ಅಸ್ತಿತ್ವವನ್ನ ಕೊಲ್ಲಬೇಡ. ಕೆಲಸವಿದೆ, ಸಂಬಳ ಸಾಕು, ಲಂಚ ಬೇಡ. ಎಲ್ಲಾದ್ರೂ ದೂರ ಹೋಗೋಣ. ಹಕ್ಕಿ ಗೂಡು ಕಟ್ಟತ್ತೆ, ಮೊಟ್ಟೆ ಇಡತ್ತೆ, ಮರಿ ಮಾಡತ್ತೆ, ಸ್ವಾಭಾವಿಕವಾಗಿ. ಅಷ್ಟೇ ಸ್ವಾಭಾವಿಕವಾಗಿ ಬದುಕೋಣ. ಮರಳು ಮಾಡೋ ಪ್ರಯತ್ನ ಬೇಡ. ನಾನು ಹುಂಬ ಅಲ್ಲ. ಹಣ ಬೇಕಿದ್ರೆ ತಗೋ, ಖರ್ಚು ಮಾಡ್ಕೋ. ಹಕ್ಕಲ್ಲ, ಇದು ನನ್ನ ಸಹಾನುಭೂತಿಯ ಭಿಕ್ಷೆ. ಅಷ್ಟೇನಾ? ಅಷ್ಟೇ. ಸೋತು ಕಸಿವಾಗೋದಕ್ಕೆ ಸಿದ್ಧವಿದ್ದೆ. ನನ್ನ ಅಸ್ತಿತ್ವ ತಿಳಿಯಾದ್ರೂ ನಿನಗೊಂದು ಅಸ್ತಿತ್ವ ದಕ್ಕಿರೋದು. ಧಿಕ್ಕರಿಸಿದ್ದೀಯಾ? ಯು ವುಡ್ ರಿಗ್ರೆಟ್ ದಿಸ್. ಮತ್ತೆಲ್ಲೋ ಕಸಿ ಆಗ್ತೀನಿ, ನಿನ್ನ ಅಸ್ತಿತ್ವ ಕೊಲ್ತೀನಿ.